ಪ್ರಾಬ್ಲಮ್ಸ್ ಯಾರಿಗೆ ತಾನೇ ಇಷ್ಟ ಅನ್ಲೆಸ್ ಯು ಆರ್ ಮೇಕಿಂಗ್ ಮನಿ ಫ್ರಮ್ ಇಟ್. ಆಪಲ್ ಅವರು ತಮ್ಮ ಐಫೋನ್ಸ್ ನಲ್ಲಿ ಬೇಕು ಅಂತಾನೆ ಕೆಲವು ಪ್ರಾಬ್ಲಮ್ಸ್ ನ ಸೃಷ್ಟಿ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ದುಡ್ಡು ಮಾಡೋದಕ್ಕೋಸ್ಕರ. ಸರಿ ಆಯ್ತು, ನಾವು ಕಸ್ಟಮರ್ಸ್ ಆಗಿ ಪೇ ಮಾಡೋದಕ್ಕೆ ರೆಡಿ ಇದೀವಿ, ಬಟ್ ಆಪಲ್ ಅದ್ರ ತಕ್ಕ ಮಟ್ಟಿಗೆ ಫೀಚರ್ಸ್ ಕೊಡ್ಬೇಕು. ಆದ್ರೆ ಅವರು ಬೇಸಿಕ್ ಫೀಚರ್ ರಿಂಗ್ ಟೋನ್ ಇಟ್ಕೊಳ್ಳೋದಕ್ಕೂ ಚಾರ್ಜ್ ಮಾಡಿದ್ರೆ ನಿಜವಾಗ್ಲೂ ಯಾಕಾದ್ರೂ ಐಫೋನ್ ತಗೋಬಿಟ್ನೋ ಅನ್ಸುತ್ತೆ. ಬಟ್ ನೋ ಪ್ರಾಬ್ಲಮ್, ಆಪಲ್ ಪ್ರೀಮಿಯಂ ಚಾರ್ಜ್ ಮಾಡಿದ್ರೆ ಏನಂತೆ, ಈ ರಕ್ಷಿತ್ ನಿಮ್ಗೆ ಕೆಲವು ಫೀಚರ್ಸ್ ನ ಫ್ರೀ ಆಗಿ ಕೊಡೋದಷ್ಟೇ ಅಲ್ಲದೆ 8 ಐಫೋನ್ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಕೂಡ ಕೊಡ್ತಾನೆ. ಓ ಬೈ ದ ವೇ, ನಿಮ್ಗೆ ಐಫೋನ್ ನ ಪ್ರಾಬ್ಲಮ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದೀನಿ. ಐ ಬಟನ್ ಕ್ಲಿಕ್ ಮಾಡಿ ನೀವು ಅದನ್ನ ನೋಡಬಹುದು. ನಂಬರ್ 1, ವಾಟ್ಸ್ಆಪ್. ಬೈ ಡಿಫಾಲ್ಟ್ ವಾಟ್ಸ್ಆಪ್ ಅಲ್ಲಿ ಬಂದಿರೋ ಫೋಟೋಸ್ ಮತ್ತೆ ವಿಡಿಯೋಸು ಗ್ಯಾಲರಿ ಆಪ್ ನಲ್ಲಿ ತೋರಿಸೋದಿಲ್ಲ. ಸೊ ನಿಮ್ಗೆ ಅಲ್ಲಿ ತೋರಿಸ್ಬೇಕಂದ್ರೆ ವಾಟ್ಸ್ಆಪ್ ಚಾಟ್ ಸೆಟ್ಟಿಂಗ್ಸ್ ಗೆ ಹೋಗಿ ಸೇವ್ ಟು ಕ್ಯಾಮೆರಾ ರೋಲ್ ಟಾಗಲ್ ನ ಆನ್ ಮಾಡಿ. ಇನ್ ಮುಂದೆ ಬರೋ ಮೀಡಿಯಾ ಎಲ್ಲ ಗ್ಯಾಲರಿ ಆಪ್ ಅಲ್ಲಿ ತೋರಿಸುತ್ತೆ. ನಂಬರ್ 2, ಮ್ಯೂಸಿಕ್. ನಾನು ಹೊಸದ್ರಲ್ಲಿ ಐಫೋನ್ ತಗೊಂಡಾಗ ಫಸ್ಟ್ ತೋರಿಸಿದ್ದು ಅಂದ್ರೆ ಆಪಲ್ ಮ್ಯೂಸಿಕ್ ಮತ್ತೆ ಐಟ್ಯೂನ್ಸ್ ಸ್ಟೋರ್ ಅಪ್ಲಿಕೇಶನ್ಸ್. ಬಿಕಾಸ್ ಈ ಆಪ್ಗಳು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋ ಸಾಂಗ್ಸ್ ನ ಪ್ಲೇ ಮಾಡೋದಕ್ಕೆ ಬಿಡಲ್ಲ. ಪ್ಲೇ ಮಾಡೋದಕ್ಕೆ ಬಿಡುತ್ತೆ, ಪ್ಲೇ ಮಾಡಬಹುದು, ಆದ್ರೆ ಅದಕ್ಕೆ ನಿಮ್ಮ ಹತ್ರ ಒಂದು ಆಪಲ್ ಕಂಪ್ಯೂಟರ್ ಇದ್ದು ಒಂದು ಲೆಂತಿ ಪ್ರೊಸೆಸ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಈ ಮೆಲೋಡಿಸ್ಟಾ ಆಪ್. ಮೊದಲನೇದಾಗಿ ಆಪ್ ನ ಡೌನ್ಲೋಡ್ ಮಾಡಿದ ನಂತರ ಅದನ್ನ ಲಾಂಚ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೂಗಲ್ ನಲ್ಲಿ ನಿಮ್ಗೆ ಇಷ್ಟ ಆಗಿದ್ದ ಸಾಂಗ್ಸ್ ನ ಡೌನ್ಲೋಡ್ ಮಾಡಿ ಅದನ್ನೆಲ್ಲ ಒಂದು ಫೋಲ್ಡರ್ ನಲ್ಲಿ ಸೇವ್ ಮಾಡಿ. ಕೊನೆಯದಾಗಿ ಮೆಲೋಡಿಸ್ಟಾ ಆಪ್ ಗೆ ವಾಪಸ್ ಬಂದು ಇಂಪೋರ್ಟ್ ಫೈಲ್ ಬಟನ್ ಮೇಲೆ ಟ್ಯಾಪ್ ಮಾಡಿದ ನಂತರ ಫೈಲ್ಸ್ ಆಪ್ ನ ಚೂಸ್ ಮಾಡಿ. ಈಗ ನೀವು ಸಾಂಗ್ಸ್ ನ ಸೇವ್ ಮಾಡಿದ ಫೋಲ್ಡರ್ಗೆ ಹೋಗಿ ಎಲ್ಲ ಸಾಂಗ್ಸ್ ನುವೆ ಸೆಲೆಕ್ಟ್ ಮಾಡಿ ಓಪನ್ ಬಟನ್ ಒತ್ತಿ. ನೀವೀಗ ಹಾಯಾಗಿ ಫ್ರೀ ಆಗಿ ಹಾಡುಗಳನ್ನ ಕೇಳಬಹುದು. ನಂಬರ್ 3, ರಿಂಗ್ ಟೋನ್. ನಿಮ್ ಫೇವರೇಟ್ ಸಾಂಗ್ಸ್ ನ ಕೇಳೋದಷ್ಟೇ ಅಲ್ಲ, ಅದನ್ನ ರಿಂಗ್ ಟೋನ್ ಇಲ್ಲ ಅಲಾರಾಮ್ ಸೌಂಡ್ ಆಗಿ ಕೂಡ ಸೆಟ್ ಮಾಡ್ಕೋಬಹುದು. ಅದಕ್ಕೆ ಗ್ಯಾರೇಜ್ ಬ್ಯಾಂಡ್ ಮತ್ತೆ ರಿಂಗ್ ಟೋನ್ ಮೇಕರ್ ಆಪ್ಸ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ರಿಂಗ್ ಟೋನ್ ಮೇಕರ್ ಆಪ್ ನ ಓಪನ್ ಮಾಡಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಮತ್ತೆ ಮುಂದೆ ಕಾಣಿಸೋ ಮೆನ್ಯುಲಿ ಕ್ರಿಯೇಟ್ ರಿಂಗ್ ಟೋನ್ ಫ್ರಮ್ ಆಡಿಯೋನ ಸೆಲೆಕ್ಟ್ ಮಾಡಿದ ನಂತರ ಫೈಲ್ಸ್ ನ ಚೂಸ್ ಮಾಡಿ. ಈಗ ಫೋಲ್ಡರ್ಗೆ ಹೋಗಿ ರಿಂಗ್ ಟೋನ್ಗೆ ಸೆಟ್ ಮಾಡಬೇಕಾಗಿರೋ ಅಂತ ಸಾಂಗ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗ್ರಾಬ್ ಹ್ಯಾಂಡಲ್ಸ್ ಯೂಸ್ ಮಾಡಿಕೊಂಡು ಸಾಂಗ್ ನ 30 ಸೆಕೆಂಡ್ಸ್ ಒಳಗಡೆ ಟ್ರಿಮ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಕ್ಲಿಕ್ ಸೇವ್ ಟು ಕ್ರಿಯೇಟ್ ರಿಂಗ್ ಟೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದಿರೋ ಶೇರ್ ಮೆನ್ಯುಲಿ ಗ್ಯಾರೇಜ್ ಬ್ಯಾಂಡ್ ಆಪ್ ಚೂಸ್ ಮಾಡಿ. ಗ್ಯಾರೇಜ್ ಬ್ಯಾಂಡ್ ಅಂದ್ರೆ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಟೂಲ್. ಇದನ್ನ ಯೂಸ್ ಮಾಡಿಕೊಂಡು ನೀವು ಬೇಸಿಕ್ ಲೆವೆಲ್ ಮ್ಯೂಸಿಕ್ ಇಲ್ಲ ಸಾಂಗ್ಸ್ ನ ಕ್ರಿಯೇಟ್ ಮಾಡಬಹುದು. ಇದೀಗ ಗ್ಯಾರೇಜ್ ಬ್ಯಾಂಡ್ ಆಪ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಡೋಂಟ್ ಅಲೋ ಕೊಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿ ಮತ್ತೆ ಟಾಪ್ ಲೆಫ್ಟ್ ಅಲ್ಲಿ ಮೈ ಸಾಂಗ್ ಸೆಲೆಕ್ಟ್ ಮಾಡಿ. ನಮ್ ಸಾಂಗ್ ಇಲ್ಲಿ ಕ್ರಿಯೇಟ್ ಆಗಿದೆ. ರಿಂಗ್ ಟೋನ್ ಕ್ರಿಯೇಟ್ ಮಾಡೋದಕ್ಕೆ ಫೈನಲ್ ಸ್ಟೆಪ್ ಸಾಂಗ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಶೇರ್ ಸೆಲೆಕ್ಟ್ ಮಾಡಿ ಮತ್ತೆ ಶೇರ್ ಸಾಂಗ್ ಸ್ಕ್ರೀನ್ ಅಲ್ಲಿ ರಿಂಗ್ ಟೋನ್ ಸೆಲೆಕ್ಟ್ ಮಾಡಿ. ಕಂಟಿನ್ಯೂ ಚೂಸ್ ಮಾಡಿಬಿಟ್ಟು ರಿಂಗ್ ಟೋನ್ಗೆ ಬೇಕಿದ್ರೆ ಒಂದು ಹೆಸರು ಕೊಡಬಹುದು. ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಚೂಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಏನು ಮಾಡಬೇಕಾಗಿಲ್ಲ, ರಿಂಗ್ ಟೋನ್ ಕ್ರಿಯೇಷನ್ ಸಕ್ಸಸ್ಫುಲ್. ಜಸ್ಟ್ ಇದನ್ನ ವೆರಿಫೈ ಮಾಡೋದಕ್ಕೆ ಸೆಟ್ಟಿಂಗ್ಸ್ ಆಪ್ ಓಪನ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಾತ್ಗೆ ಹೋಗಿ. ಸೊ ನೀವು ನೋಡಬಹುದು ನಾವು ಕ್ರಿಯೇಟ್ ಮಾಡಿರೋ ರಿಂಗ್ ಟೋನ್ ಇಲ್ಲಿ ಸೇವ್ ಆಗಿದೆ. ಅಷ್ಟೇ ಅಲ್ಲದೆ ಇದನ್ನ ಅಲಾರ್ಮ್ ಆಪ್ ಅಲ್ಲಿ ಅಲಾರ್ಮ್ ಸೌಂಡ್ ಆಗಿ ಕೂಡ ಸೆಟ್ ಮಾಡ್ಕೋಬಹುದು. ನಂಬರ್ 4, ಕಾಲ್ ರೆಕಾರ್ಡಿಂಗ್. ಐಫೋನ್ ಅಲ್ಲಿ ಈ ಮೋಸ್ಟ್ ರಿಕ್ವೈರ್ಡ್ ಫೀಚರ್ ಇಲ್ಲ. ಸೊ ಇದಕ್ಕೆ ಪರಿಹಾರ ಟ್ರೂ ಕಾಲರ್ ನ ಕಾಲ್ ರೆಕಾರ್ಡಿಂಗ್ ಫೀಚರ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಟ್ರೂ ಕಾಲರ್ ನಿಮಗೆ ಒಂದು ಕಾಲ್ ರೆಕಾರ್ಡಿಂಗ್ ಲೈನ್ ಕೊಡ್ತಾರೆ. ಅಂದ್ರೆ ಇಟ್ಸ್ ಬೇಸಿಕಲಿ ಅ ಫೋನ್ ನಂಬರ್. ಸೊ ನೀವು ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಗ ರೆಕಾರ್ಡ್ ಮಾಡ್ಬೇಕಂದ್ರೆ ಫಸ್ಟ್ ಈ ರೆಕಾರ್ಡಿಂಗ್ ಲೈನ್ಗೆ ಕಾಲ್ ಮಾಡಿ ನಂತರ ಅವೆರಡು ಕಾಲ್ಸ್ ಮರ್ಜ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಕಾಲ್ ರೆಕಾರ್ಡಿಂಗ್ ಶುರು ಆಗುತ್ತೆ. ಅಂಡ್ ಕಾಲ್ ಮುಗ್ದಿದ ನಂತರ ಈ ರೆಕಾರ್ಡಿಂಗ್ ಟ್ರೂ ಕಾಲರ್ ಆಪ್ ಅಲ್ಲಿ ಸೇವ್ ಆಗುತ್ತೆ. ಸೊ ಅಲ್ಲಿಂದ ಬೇಕಿದ್ರೆ ಆಡಿಯೋ ಫೈಲ್ ನ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಕಾಲ್ ರೆಕಾರ್ಡಿಂಗ್ ಪ್ರೋಸೆಸ್ ಇನ್ಕಮಿಂಗ್ ಕಾಲ್ಸ್ಗೆ ಮತ್ತೆ ಔಟ್ ಗೋಯಿಂಗ್ ಕಾಲ್ಸ್ಗೆ ಸ್ವಲ್ಪ ಡಿಫ್ರೆಂಟ್ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಔಟ್ ಗೋಯಿಂಗ್ ಕಾಲ್ಸ್. ಸೊ ನೀವು ಬೇರೆಯವ್ರಿಗೆ ಕಾಲ್ ಮಾಡಿದಾಗ ರೆಕಾರ್ಡಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಟ್ರೂ ಕಾಲರ್ ಆಪ್ಗೆ ಬಂದು ರೆಕಾರ್ಡಿಂಗ್ ಲೈನ್ಗೆ ಕಾಲ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಮಗ್ ಬೇಕಾಗಿರೋ ವ್ಯಕ್ತಿಗೆ ಫೋನ್ ಮಾಡಿ ಕಾಲ್ನ ಮರ್ಜ್ ಮಾಡಬೇಕು. ಈಗ ಕಾಲ್ ರೆಕಾರ್ಡಿಂಗ್ ಶುರು ಆಗುತ್ತೆ. ಇದೇ ರೀತಿ ಇನ್ಕಮಿಂಗ್ ಕಾಲ್ಸ್ಗೂ ಮಾಡಬೇಕು. ಮೊದಲು ಬರ್ತಿರೋ ಕಾಲ್ನ ರಿಸೀವ್ ಮಾಡಿ ನೆಕ್ಸ್ಟ್ ಟ್ರೂ ಕಾಲರ್ ಆಪ್ನಿಂದ ರೆಕಾರ್ಡಿಂಗ್ ಲೈನ್ಗೆ ಕಾಲ್ ಮಾಡಿದ ನಂತರ ಫೈನಲ್ ಸ್ಟೆಪ್ ಕಾಲ್ನ ಮರ್ಜ್ ಮಾಡಿ.
Truecaller, call recording, audio quality check. 1 2 3. ಈ ತರ ನೀವು ಐಫೋನ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ ಫೀಚರ್ ಪಡ್ಕೋಬಹುದು. ಬಟ್ ಕಥೆಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಅಂಡ್ ದಟ್ ಇಸ್, ನಿಮ್ಗೆ ಈ ಫೀಚರ್ ಬೇಕೇ ಬೇಕು ಅಂದ್ರೆ ಮಂತ್ಲಿ 79 ರೂಪಾಯಿ ಕೊಟ್ಟು ನೀವು ಟ್ರೂ ಕಾಲರ್ ನ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ನಂಬರ್ 5, ಕೀಬೋರ್ಡ್. ಐಫೋನ್ ನೇಟಿವ್ ಕೀಬೋರ್ಡ್ ಯೂಸ್ ಮಾಡೋರ್ ಕಷ್ಟ ನಮಗ್ ಗೊತ್ತು, ನಿಜವಾಗ್ಲೂ ಗೊತ್ತು. ಬಿಕಾಸ್ ನಂತರನೇ ಸುಮಾರು ಜನ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಐಫೋನ್ ತಗೊಂಡಿರ್ತೀರ, ಮತ್ತೆ ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಆ ಡುಬಾ ಕೀಬೋರ್ಡ್ ಯೂಸ್ ಮಾಡ್ತಿರ್ತೀರ. ಸೊ ಅದಕ್ಕೆ ನಾನು ಮೈಕ್ರೋಸಾಫ್ಟ್ ಅವರ ಸ್ವಿಫ್ಟ್ ಕೀಬೋರ್ಡ್ ಗೆ ಸ್ವಿಚ್ ಆದೆ. ನೀವು ಇದನ್ನ ಯೂಸ್ ಮಾಡಕ್ ಶುರು ಮಾಡಿ, ಬಿಕಾಸ್ ಇದರಲ್ಲಿ ಐಫೋನ್ ಕೀಬೋರ್ಡ್ ಅಲ್ಲಿ ಇಲ್ಲದೆ ಇರುವಂತಹ ಒಳ್ಳೊಳ್ಳೆ ಫೀಚರ್ಸ್ ಇದೆ. ಉದಾಹರಣೆಗೆ ಒಂದು ಡೆಡಿಕೇಟೆಡ್ ನಂಬರ್ ರೋ ಇದೆ, ಕ್ಲಿಪ್ ಬೋರ್ಡ್ ಹಿಸ್ಟ್ರಿ ಸೇವ್ ಮಾಡ್ಕೊಳ್ಳುತ್ತೆ, ಎಷ್ಟೊಂದು ರೀತಿಯ ಥೀಮ್ಸ್ ಸೆಟ್ ಮಾಡ್ಕೋಬಹುದು, ಮತ್ತೆ ಇನ್ನೂ ಸುಮಾರು ಟ್ರಾನ್ಸ್ಲೇಷನ್ ಅಂಡ್ AI ಫೀಚರ್ಸ್ ಕೊಡುತ್ತೆ. ನಂಬರ್ 6, ಫೇಸ್ ಐಡಿ. ಐಫೋನ್ 11 ಮತ್ತೆ ಹಿಂದಿನ ಲೈನಪ್ ಅಲ್ಲಿ ಮಾಸ್ಕ್ ಮತ್ತೆ ಫುಲ್ ಹೆಲ್ಮೆಟ್ ಹಾಕೊಂಡಾಗ ಫೇಸ್ ಐಡಿ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಅದರಿಂದ ಐಫೋನ್ ಅನ್ಲಾಕ್ ಆಗೋದಿಲ್ಲ. ಸೊ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಅಂತೂ ಇಲ್ಲ. ನಾನೇನ್ ಮಾಡ್ತೀನೋ ಅದನ್ನ ಹೇಳ್ತೀನಿ. ಫೇಸ್ ಐಡಿ ಬಗ್ಗೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಅದಕ್ಕೆ ಬರೀ ಮೂಗ್ವರೆಗೂ ಮುಖ ಕಾಣಿಸಿದ್ರೆ ಸಾಕು, ಅದು ಐಫೋನ್ ನ ಅನ್ಲಾಕ್ ಮಾಡುತ್ತೆ. ಇದು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಆಗದೆ ಇರ್ಬೋದು, ಬಿಕಾಸ್ ಫೇಸ್ ಐಡಿಗೆ ನಿಮ್ಮ ಮುಖ ಮಾಸ್ಕ್ ಮತ್ತೆ ಹೆಲ್ಮೆಟ್ ಜೊತೆ ಹೆಂಗ್ ಕಾಣಿಸುತ್ತೆ ಗೊತ್ತಿರಲ್ಲ. ಹಾಗಾಗಿ ನೀವು ಮಾಸ್ಕ್ ಇಲ್ಲ ಹೆಲ್ಮೆಟ್ ನ ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ತಾ ಫೇಸ್ ಐಡಿನ ಟ್ರೈನ್ ಮಾಡಬೇಕಾಗುತ್ತೆ. ಈಗ ನೀವು ಮಾಸ್ಕ್ ಇಲ್ಲ ಹೆಲ್ಮೆಟ್ ನ ಫುಲ್ಲು ತೆಗೆದೆ ಐಫೋನ್ ಅನ್ಲಾಕ್ ಮಾಡಬಹುದು. ಹಾ, ಪಿನ್ ಕೂಡ ಎಂಟರ್ ಮಾಡಬಹುದು, ಇಲ್ಲ ಅಂತ ಅಲ್ಲ. ಬಟ್ ಜಸ್ಟ್ ಇನ್ ಕೇಸ್ ನಿಮ್ ಪಿನ್ ನ ಯಾರು ನೋಡಬಾರ್ದು ಅಂದ್ರೆ, ಇಲ್ಲ ನಿಮ್ ಪಾಸ್ವರ್ಡ್ ಟೈಪ್ ಮಾಡೋದಕ್ಕೆ ತುಂಬಾ ದೊಡ್ಡದಾಗಿದೆ ಅಂದ್ರೆ ಈ ಮೆಥಡ್ ಯೂಸ್ ಮಾಡಬಹುದು. ಅಂಡ್ ನಿಮ್ಗೆ ಈ ಪ್ರಾಬ್ಲಮ್ಸ್ ಎಲ್ಲ ಬೇಡ ಅಂದ್ರೆ ನಾನ್ ಸಜೆಸ್ಟ್ ಮಾಡೋದು ಬೆಟರ್ ನೀವು ಐಫೋನ್ 13 ಇಲ್ಲ ಮೇಲಿನ ಮಾಡೆಲ್ಸ್ ತಗೊಳ್ಳಿ. ಬಿಕಾಸ್ ಅದರಲ್ಲಿ ನಾವು ಮಾಸ್ಕ್ ಹಾಕೊಂಡಾಗ ಮತ್ತೆ ಫೋನ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದ್ದಾಗ ಕೂಡ ಅದು ಅನ್ಲಾಕ್ ಆಗುತ್ತೆ. ಅಫ್ಕೋರ್ಸ್ ನಿಮ್ಮ ಹತ್ರ ದುಡ್ಡಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹಳೆ ಐಫೋನ್ ಮಾಡೆಲ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬಹುದು. ಅಷ್ಟೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು. ಇನ್ಫ್ಯಾಕ್ಟ್ ನಾನು ಹಳೆ ಐಫೋನ್ ಮಾಡೆಲ್ ತಗೊಂಡೆ ಜಸ್ಟ್ ಬಿಕಾಸ್ ನನ್ನ ಹತ್ರ ಹೊಸ ತೊಗೊಳೋದಕ್ಕೆ ದುಡ್ಡು ಇರ್ಲಿಲ್ಲ ಅಂತ. ಏನು ಮಾಡಕ್ಕಾಗಲ್ಲ, ದುಡ್ಡು ಇಲ್ದಿದ್ದಾಗ ಸ್ವಲ್ಪ ಕಾಂಪ್ರಮೈಸ್ ಆಗಿ ದುಡ್ಡು ಬಂದ ನಂತರ ಹೊಸ ಐಫೋನ್ ಮಾಡೆಲ್ ತಗೋಬೇಕಾಗುತ್ತೆ ಅಷ್ಟೇ. ನಂಬರ್ 7, ಸ್ಕ್ರೀನ್ ಶಾಟ್ಸ್. ಐಫೋನ್ ಅಲ್ಲಿ ಬ್ರೌಸರ್ ಅಪ್ಲಿಕೇಶನ್ಸ್ ನ ಬಿಟ್ರೆ ಬೇರೆ ಕಡೆ ಫುಲ್ ಸ್ಕ್ರೀನ್ ಶಾಟ್ಸ್ ತೊಗೊಳೋದಕ್ಕಾಗಲ್ಲ. ಅದಕ್ಕೆ ನಾನು 2 ಆಪ್ಸ್ ನ ಸಜೆಸ್ಟ್ ಮಾಡ್ತೀನಿ. ಟೇಲರ್. ಮೊದಲನೇದಾಗಿ ನೀವು ಮಾಮೂಲಿಯಾಗಿ ಹೇಗೆ ಸ್ಕ್ರೀನ್ ಶಾಟ್ಸ್ ತಗೊಂತಿರೋ ಹಾಗೇನೆ ಸ್ಕ್ರಾಲ್ ಮಾಡ್ತಾ ಸ್ಕ್ರೀನ್ ಶಾಟ್ಸ್ ತೊಗೊಳ್ಳಿ. ಬಟ್ ಜಸ್ಟ್ ಎನ್ಶೋರ್ ದಟ್ ಮುಂಚೆ ತಗೊಂಡಿರೋ ಸ್ಕ್ರೀನ್ ಶಾಟ್ಗೂ ಮತ್ತೆ ಈಗ ತೊಗೊಳೋದಕ್ಕೂ ಸ್ವಲ್ಪ ಸ್ಕ್ರೀನ್ ಕಂಟೆಂಟ್ ಸೇಮ್ ಇರಲಿ, ಸೊ ದಟ್ ಟೇಲರ್ ಆಪ್ ಅದನ್ನ ಕಂಬೈನ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಈಗ ಟೇಲರ್ ಆಪ್ ಓಪನ್ ಮಾಡಿದ ನಂತರ ಅಲೋ ಆಕ್ಸಿಸ್ ಟ್ಯಾಪ್ ಮಾಡಿ ಮತ್ತೆ ಅಲೋ ಫುಲ್ ಆಕ್ಸಿಸ್ ಸೆಲೆಕ್ಟ್ ಮಾಡಿ. ಸೊ ನೀವು ನೋಡಬಹುದು ಈ ಆಪ್ ಆಲ್ರೆಡಿ ಸ್ಕ್ರೀನ್ ಶಾಟ್ಸ್ ನ ಸ್ಟಿಚ್ ಮಾಡಿ ಪ್ರಿವ್ಯೂ ತೋರಿಸ್ತಿದೆ. ನಿಮ್ಗೆ ಇದು ಓಕೆ ಆಯ್ತಾ? ಶೇರ್ ಬಟನ್ ಕ್ಲಿಕ್ ಮಾಡಿ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಫ್ರೀ ಆಪ್ ಅಲ್ವಾ, ಸೊ ಅದಕ್ಕೆ ಇದು ಸ್ಕ್ರೀನ್ ಶಾಟ್ ನ ಕೊನೆ ಭಾಗದಲ್ಲಿ ವಾಟರ್ ಮಾರ್ಕ್ ಆಡ್ ಮಾಡುತ್ತೆ. ಬಟ್ ನೋ ಪ್ರಾಬ್ಲಮ್, ನೀವು ಈಸಿಯಾಗಿ ಕ್ರಾಪ್ ಮಾಡಿ ಅದನ್ನ ತೆಗಿಬಹುದು. ಫ್ರೀ ಆಪ್ ಅಲ್ವಾ, ಸೊ ನಾವೇ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ನೀವು ಪೇ ಮಾಡೋದಕ್ಕೆ ರೆಡಿ ಇದ್ರೆ ಪಿಕ್ಸ್ಯೂ ಆಪ್ ನೋಡಬಹುದು, ಬಿಕಾಸ್ ಇದು ಸ್ಕ್ರೀನ್ ರೆಕಾರ್ಡಿಂಗ್ ನ ವಿಡಿಯೋ ತಗೊಂಡು ಅದನ್ನ ಸ್ಕ್ರೀನ್ ಶಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಕಾಸಿಗೆ ತಕ್ಕ ಕಜಾಯ. ಬಟ್ ಟೆಕ್ ರಕ್ಷಿತ್ ಚಾನೆಲ್ ಅಲ್ಲಿ ನೀವು ಕಾಸು ಕೊಡ್ದಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ. ಈ ಫ್ರೀ ಕಂಟೆಂಟ್ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಫೈನಲಿ ನಂಬರ್ 8, ಫೈಲ್ ಶೇರಿಂಗ್. ಐಫೋನ್ ಇಂದ ಆಂಡ್ರಾಯ್ಡ್ಗೆ ಫೈಲ್ಸ್ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಅಂತ ನೀವೆಲ್ಲ ಕೇಳಿರ್ಬೋದು, ಮತ್ತೆ ಇನ್ ಕೆಲವರು ಅದನ್ನ ಅನುಭವಿಸಿರ್ಬೋದು ಕೂಡ. ಆದ್ರೆ ಇನ್ ಮುಂದೆ ಈ ಪ್ರಾಬ್ಲಮ್ ಇರೋದಿಲ್ಲ. ಆಲ್ ಥ್ಯಾಂಕ್ಸ್ ಟು ವಿವೋಸ್ ಈಸಿ ಶೇರ್ ಅಪ್ಲಿಕೇಶನ್. ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಆಪ್ನ ಐಫೋನ್ ಮತ್ತೆ ಆಂಡ್ರಾಯ್ಡ್ ಡಿವೈಸಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೈಲ್ ಸೆಂಡ್ ಮಾಡೋಕ್ಕಾಗ್ಲಿ ಇಲ್ಲ ರಿಸೀವ್ ಮಾಡೋಕ್ಕಾಗ್ಲಿ ಫೈಲ್ ಶೇರಿಂಗ್ ಪ್ರೊಸೆಸ್ನ ಆಂಡ್ರಾಯ್ಡ್ ಇಂದಾನೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈಸಿ ಶೇರ್ ಆಪ್ನ ಆಂಡ್ರಾಯ್ಡ್ ಅಲ್ಲಿ ಲಾಂಚ್ ಮಾಡಿ, ಮತ್ತೆ ಅದು ಸುಮಾರು ಪರ್ಮಿಷನ್ಸ್ ಕೇಳುತ್ತೆ, ಅವೆಲ್ಲದಕ್ಕೂ ಅಲೋ ಕೊಡಿ. ಮುಂದಿನ ಸ್ಟೆಪ್ಪು ಫೈಲ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ ರಿಸೀವ್ ಸೆಲೆಕ್ಟ್ ಮಾಡಿ. ಅಗೇನ್ ರಿಸೀವ್ ಫೈಲ್ಸ್ ಫ್ರಮ್ ಐಫೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಐಫೋನ್ ಅಲ್ಲಿ ಆಪ್ ಲಾಂಚ್ ಮಾಡಿದ ನಂತರ ಆಂಡ್ರಾಯ್ಡ್ ಅಲ್ಲಿ ತೋರಿಸೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಅಂಡ್ ಈಸಿ ಶೇರ್ ನೆಟ್ವರ್ಕ್ ಗೆ ಜಾಯಿನ್ ಆಗಿ. ಸೊ ನೀವು ಯಾವ ಫೈಲ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಬಹುದು. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದರಿಂದ ನಿಮಗೆ ಹೆಲ್ಪ್ ಆಯ್ತು ಅನ್ಕೊಂತೀನಿ. ಮತ್ತೆ ಇವಿಷ್ಟು ಐಫೋನ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಯಾವ ಐಫೋನ್ ಪ್ರಾಬ್ಲಮ್ಸ್ ಕಾಡ್ತಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ನನ್ನ ಬೇರೆ ವಿಡಿಯೋಸ್ ಐಫೋನ್ ನಲ್ಲಿ ಏನ್ ಚೆನ್ನಾಗಿರುತ್ತೆ ಮತ್ತೆ ಏನ್ ಚೆನ್ನಾಗಿರಲ್ಲ ಅನ್ನೋದನ್ನು ನೋಡಿ. ನಾನು ಮತ್ತೆ ನಿಮ್ಮನ್ನ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.